ಈ ಪರಾಭವ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು ಏಪ್ರಿಲ್ 27ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಕರೀತಾರೆ. ಅಂದರೆ ಇಂತಹ ಮೋಹಿನಿ ಏಕಾದಶಿ ನಾಡಿದ್ದು ಏಪ್ರಿಲ್ 27ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಇದರ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ. ಪದ್ಮಪುರಾಣ, ಬ್ರಹ್ಮವೈವರ್ತ ಪುರಾಣ ಎಲ್ಲ ಈಗಾಗಲೇ ನಾವು ಕೇಳಿದ್ದೇವೆ. ಹಾಗಿದ್ದರೂ ಕೂಡ ಮತ್ತೆ ಅದನ್ನು ಮೆಲುಕು ಹಾಕಲಿಕ್ಕೋಸ್ಕರ, ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ಕೇಳುವಂಥದ್ದು. ಇದರ ಮಹಾತ್ಮೆಯನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸ್ಕೊಂಡು ಹೋಗ್ತಾನೆ. ಏನಂತ ಹೇಳಿದರೆ, ಹಿಂದೆ ರಾಮಚಂದ್ರನಿಗೆ ವಸಿಷ್ಠರು ಏನು ಈ ಏಕಾದಶಿಯ ಮಹತ್ವವನ್ನು ಹೇಳಿದರು, ಅದನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸ್ಕೊಂಡು ಹೋಗ್ತಾನೆ. ಏನಂತ ಹೇಳಿದರೆ, ರಾಮಚಂದ್ರ ಒಮ್ಮೆ ವಸಿಷ್ಠರ ಬಳಿ, ತಮ್ಮ ಕುಲಪುರೋಹಿತರಾದಂತಹ ವಸಿಷ್ಠರ ಬಳಿ ಪ್ರಶ್ನೆಯನ್ನು ಮಾಡ್ತಾನೆ. ಸ್ವಾಮಿ, ನಾನು ನಿಮ್ಮ ಬಳಿ ಒಂದು ವಿಷಯವನ್ನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಏನು ಅಂತ ಹೇಳಿದರೆ, ವ್ರತಾನಾಂ ಉತ್ತಮಂ ವ್ರತಂ, ವ್ರತಗಳ ಪೈಕಿ ಅತ್ಯಂತ ಉತ್ತಮವಾದಂತಹ ವ್ರತ ಯಾವುದು? ಅಂದರೆ ಅತ್ಯಂತ ಉತ್ತಮವಾದ ವ್ರತ ಅಂತ ಹೇಳಿದರೆ ಏನರ್ಥ ಅಂತ ಹೇಳಿದರೆ, ಸರ್ವಪಾಪ ಕ್ಷಯಕರಂ ಸರ್ವ ದುಃಖ ನಿಕೃಂತನಂ, ನಮ್ಮ ಸಮಸ್ತ ಪಾಪಗಳನ್ನು ಪರಿಹರಿಸುವಂಥದ್ದು, ನಮ್ಮ ಎಲ್ಲ ದುಃಖವನ್ನು ತರಿದು ಹಾಕುವಂಥದ್ದು. ಅಂದರೆ ದುಃಖವನ್ನು ನಾಶ ಮಾಡುತ್ತದೆ, ದುಃಖಕ್ಕೆ ಮೂಲವಾದ ಪಾಪವನ್ನು ಧ್ವಂಸಗೊಳಿಸುವಂಥದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ರಾಮಚಂದ್ರ ವಸಿಷ್ಠರಿಗೆ ಹೇಳ್ತಾನೆ, ಅಂದರೆ ಲೋಕದ ದೃಷ್ಟಿ ಅಂತ ಹೇಳ್ತಾನೆ, ಸ್ವಾಮಿ, ನಾನು ಕೂಡ ತುಂಬ ದುಃಖ ಪಟ್ಟುಬಿಟ್ಟಿದ್ದೇನೆ ಜೀವನದಲ್ಲಿ. ಮಯಾ ದುಃಖಾನಿ ಭುಕ್ತಾನಿ ಸೀತಾ ವಿರಹಜಾನಿಚ, ಸೀತೆಯನ್ನು ಕಳ್ಕೊಂಡು ತುಂಬ ದುಃಖಪಟ್ಟಿದ್ದೇನೆ. ಅದಕ್ಕೋಸ್ಕರ ತಥೋಹಂ ಭಯಭೀತೋಸ್ಮಿ, ಅದಕ್ಕೆ ನನಗೆ ತುಂಬ ಭಯ ಆಗ್ತಾ ಇದೆ. ಅಂದರೆ ಇನ್ನು ಯಾವಾಗ ಯಾವ ರೀತಿಯಿಂದ ದುಃಖ ಬರಲಿಕ್ಕಿದೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಅಂತ ವಸಿಷ್ಠರ ಬಳಿ ರಾಮಚಂದ್ರ ಕೇಳ್ತಾನೆ. ಅಂದರೆ ಇದನ್ನು ನೋಡಿದರೆ ನಮಗೇನೆಂದರೆ, ಓಹೋ, ಹಾಗಿದ್ರೆ ರಾಮಚಂದ್ರನಿಗೂ ದೇವರಿಗೂ ಕಷ್ಟ ಬಂದಿದೆ, ದೇವರಿಗೂ ಪಾಪ ಇದೆ, ಈ ರೀತಿಯೆಲ್ಲ ನಮಗೊಂದು ಸಂದೇಹ ಬರಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ವಸಿಷ್ಠರು ಉತ್ತರವನ್ನು ಹೇಳ್ತಾರೆ, ಕೃಷ್ಣ, ರಾಮಚಂದ್ರ, ತುಂಬ ಚೆನ್ನಾಗಿ ಪ್ರಶ್ನೆಯನ್ನು ಮಾಡಿದ್ಯಾ, ಸಾಧು ಪೃಷ್ಠಂ ತ್ವಯಾ ರಾಮ, ತುಂಬ ಚೆನ್ನಾಗಿ ಕೇಳಿದ್ಯಾ. ಯಾಕೆ ಅಂದರೆ ಇದರಿಂದ ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ರಾಮ, ತವೈಷಾ ನೈಷ್ಠಿಕಿ ಮತಿ, ನಿನಗೆ ಧರ್ಮದ ಬಗ್ಗೆ, ಶಾಸ್ತ್ರದ ಬಗ್ಗೆ, ಹಿಂದಿನಿಂದ ಬಂದ ರೀತಿ ರಿವಾಜುಗಳ ಬಗ್ಗೆ ಎಷ್ಟು ಶ್ರದ್ಧೆ ಇದೆ, ಎಷ್ಟು ನಿಷ್ಠೆ ಇದೆ, ಅದು ಗೊತ್ತಾಗ್ತಾ ಇದೆ. ವಾಸ್ತವಿಕವಾಗಿ ನಿನಗೆ ಪಾಪ ಬರುತ್ತೆ ಅಂತ ನೀನು ಕೇಳುವುದಲ್ಲ, ಪಾಪ ಬಂದಿದೆ ಅಂತ ಕೇಳುವುದಲ್ಲ, ಆ ಪಾಪದಿಂದಾಗಿ ನಾನು ದುಃಖಪಟ್ಟಿದ್ದೇನೆ ಅಂತಲೂ ನೀನು ಹೇಳ್ತಾ ಇರುವುದಲ್ಲ. ಯಾಕಂತ ಹೇಳಿದರೆ ನೀನು ಸೀತೆಯನ್ನು ಕಳ್ಕೊಳ್ಳೇ ಇಲ್ಲ, ಅದಕ್ಕಾಗಿ ದುಃಖ ಪಡಲೇ ಇಲ್ಲ, ಮತ್ತು ದುಃಖಗೊಂಡವನಂತೆ ಲೋಕಕ್ಕೆ ತೋರಿಸಿದ್ಯಾ ನೀನಷ್ಟೇ. ಇವತ್ತು ನೀನು ಪ್ರಶ್ನೆ ಮಾಡ್ತಾ ಇರುವುದು ನಿನಗೋಸ್ಕರ ಅಲ್ಲ, ಲೋಕದ ಹಿತಕ್ಕೋಸ್ಕರ. ಯಾಕಂದರೆ ಲೋಕದಲ್ಲಿರುವ ಮಂದಿಗೆ ಪ್ರಶ್ನೆ ಮಾಡಲಿಕ್ಕೂ ಬರೋಲ್ಲ. ಅದಕ್ಕೋಸ್ಕರ ನೀನು ಪ್ರಶ್ನೆ ಮಾಡಿ ನನ್ನಿಂದ ಉತ್ತರವನ್ನು ಹೇಳಿಸಿ ಜಗತ್ತಿಗೆ ಕೊಡ್ತಾ ಇದ್ದೀಯ. ಯಾಕೆ ಅಂತ ಹೇಳಿದರೆ, ತ್ವನ್ನಾಮ ಗ್ರಹಣೇನೈವ ಪೂತೋ ಭವತಿ ಮಾನವ. ಹೇ ರಾಮಚಂದ್ರ, ನಿನ್ನ ನಾಮಸ್ಮರಣೆಯನ್ನು ಮಾಡಿದರೆ, ರಾಮ 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 ಅಂತ ನಿನ್ನ ನಾಮಸ್ಮರಣೆಯನ್ನು ಮಾಡಿದ್ರೇ ಮನುಷ್ಯ ಎಲ್ಲ ಪಾಪಗಳಿಂದ, ಎಲ್ಲ ಪಾಪಗಳಿಂದ ದೂರ ಆಗ್ತಾನೆ. ಹಾಗಿರಬೇಕಾದ್ರೆ ನಿನಗೆ ಎಲ್ಲಿಂದ ಪಾಪ ಬರಲಿಕ್ಕೆ ಸಾಧ್ಯ? ಆ ಪಾಪದಿಂದ ಬರುವ ದುಃಖ ನಿನಗೆ ಎಲ್ಲಿಂದ ರಾಮಚಂದ್ರ? ನೀನು ಕೇವಲ ಲೋಕಕ್ಕೆ ಹಿತವನ್ನು ಮಾಡಲಿಕ್ಕೋಸ್ಕರ, ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ ಈ ರೀತಿ ಕೇಳ್ತಾ ಇದ್ದೀಯಾ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ನಿನಗೆ ತಿಳಿಸ್ತೇನೆ. ಯಾವುದಕ್ಕಂದರೆ ಲೋಕಾನಾಂ ಹಿತಕಾಮ್ಯಯ, ಅದನ್ನೇ ವಸಿಷ್ಠರು ಹೇಳ್ತಾರೆ. ನೀನು ಯಾವ ಉದ್ದೇಶದಿಂದ ಕೇಳಿದೆಯೋ ಅದೇ ಉದ್ದೇಶದಿಂದ ನಾನು ನಿನಗೆ ಉತ್ತರವನ್ನು ಕೊಡ್ತೇನೆ. ವ್ರತಗಳಲ್ಲಿ ಅತ್ಯಂತ ಪವಿತ್ರವಾದ ವ್ರತ, ಅತ್ಯಂತ ಶ್ರೇಷ್ಠವಾದ ವ್ರತ ಅದೇ ಏಕಾದಶಿ ವ್ರತ. ಏಕಾದಶಿ ವ್ರತಕ್ಕೆ ಸರಿಸಾಟಿಯಾದಂತಹ, ಮಿಗಿಲಾದಂತಹ ವ್ರತ ಅನ್ನೋದು ಇನ್ನೊಂದು ಇಲ್ಲವೇ ಇಲ್ಲ. ಈಗ ನನಗೆ ತಿಳಿಸ್ಲಿಕ್ಕೆ ಹೋಗಿರುವಂತಹದ್ದು ಅಂಥ ಏಕಾದಶಿಗಳ ಪೈಕಿ ಬರುವಂತಹ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಅದೇ ಮೋಹಿನಿ ಅಂತ. ಈ ಮೋಹಿನಿ ಏಕಾದಶಿಯ ಮಹತ್ವವನ್ನು ನಾನು ನಿನಗೆ ತಿಳಿಸ್ತಾ ಇದ್ದೇನೆ.
ಯಾಕಂದರೆ ಎಲ್ಲ ಏಕಾದಶಿಗಳಂತೆ ಇದು ಕೂಡ ಹೆಚ್ಚಾಗಿ ನಮ್ಮ ಪಾಪವನ್ನು ಪರಿಹಾರ ಮಾಡುವಂಥದ್ದು. ಇದಕ್ಕೆ ಯಾಕೆ ಮೋಹಿನಿ ಅಂತ ಹೆಸರು ಅಂತ ಹೇಳಿದ್ರೆ, ಮೋಹಜಾಲಾತ್ ಪ್ರಮುಚ್ಚೇತ ಪಾತಕಾನಾಂ ಸಮೂತಃ. ಮನುಷ್ಯ ದುಃಖ ಪಡಲಿಕ್ಕೆ ಕಾರಣ ಅವನು ಮಾಡುವಂತಹ ಪಾಪ ಮಾಡಲಿಕ್ಕೆ ಕಾರಣ ಅವನು ಮೋಹಜಾಲಕ್ಕೆ ಇಲ್ಲಿ ಸಿಕ್ಕಿ ಬೀಳುವಂಥದ್ದು. ಅಂದರೆ ಮೋಹ ಅಂತ ಹೇಳಿದರೆ ಯಾವುದು ತನ್ನದಲ್ವೋ ಅದನ್ನು ತನ್ನದು ಅಂತ ತಿಳ್ಕೊಳ್ಳುವಂಥದ್ದು, ಯಾವುದನ್ನು ತಾನೇ ಮಾಡ್ತಾ ಇಲ್ವೋ ಅದನ್ನು ತಾನೇ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳುವಂಥದ್ದು, ಯಾವುದು ಇಲ್ಲಿ ಕೆಟ್ಟದ್ದಿದೆಯೋ ತನ್ನ ಏಳಿಗೆಗೆ ಯಾವುದು ಕಾರಣವಾಗದೇ ಇರುವಂಥದ್ದು ಅದರಲ್ಲಿ ತಾನು ತನ್ನನ್ನು ತೊಡಗಿಸಿಕೊಳ್ಳುವುದು. ಅಂದರೆ ಇನ್ನು ನರಕಕ್ಕೆ ತಗೊಂಡು ಹೋಗಾಗ್ತದೆ, ಅಂತಹ ನರಕಕ್ಕೆ ತಗೊಂಡು ಹೋಗುವಂತಹದ್ದು ವಸ್ತುಗಳಲ್ಲಿ ತಾನು ತನ್ನನ್ನು ತೊಡಗಿಸಿಕೊಳ್ಳುವುದು. ವಾಸ್ತವಿಕವಾಗಿ ಅದರಿಂದ ಸುಖ ಸಿಗತ್ತೆ ಇಲ್ಲ, ಆದರೆ ಸುಖದ ಭ್ರಮೆ. ಯಾವ ರೀತಿ ಕುಡುಕ ಇದ್ದಾನೆ, ಕುಡುಕನಿಗೆ ಕುಡಿಯುವುದರಿಂದ ಸುಖ ಸಿಗತ್ತೆ ಅಂತಿಲ್ಲ, ಆದರೆ ಸುಖದ ಭ್ರಮೆಯಲ್ಲಿ ಓಲಾಡ್ತಾ ಇರ್ತಾನೆ ಅಷ್ಟೇ. ಇದು ಅದೇ ರೀತಿ ಮೋಹಜಾಲಕ್ಕೆ ಯಾರು ಸಿಲುಕಿದ್ದಾರೆ ಇಲ್ಲಿ, ನಾನಾ ವಿಧವಾದಂಥದ್ದು, ಅದರಿಂದ ಮನುಷ್ಯನನ್ನು ಬಿಡುಗಡೆಗೊಳಿಸುವಂಥದ್ದು ಈ ಮೋಹಿನಿ ಏಕಾದಶಿ. ಮತ್ತು ಆ ಮೋಹಜಾಲಕ್ಕೆ ಸಿಲುಕಿ ಮಾಡುವ ಪಾಪಗಳಿಂದ ಮನುಷ್ಯನನ್ನು ಮುಕ್ತಿಗೊಳಿಸುವಂಥದ್ದು ಈ ಏಕಾದಶಿ. ಅದಕ್ಕಾಗಿ ಈ ಏಕಾದಶಿಯ ಮಹತ್ವವನ್ನು ನಾನು ನಿನಗೆ ತಿಳಿಸ್ತೇನೆ. ಎಲ್ಲ ಪಾತಕಗಳನ್ನು ನಾಶಗೊಳಿಸುವಂಥದ್ದು, ಮಹಾ ದುಃಖವನ್ನು ನಾಶಗೊಳಿಸುವಂಥದ್ದು. ಈ ವಿಷಯದಲ್ಲಿ ನಿನಗೊಂದು ಕಥೆ ಹೇಳ್ತೇನೆ. ಹಿಂದೆ ಸರಸ್ವತಿ ನದಿ ತೀರದಲ್ಲಿ ಭದ್ರಾವತಿ ಎನ್ನುವಂತಹ ಒಂದು ಪಟ್ಟಣ ಇತ್ತು. ಅಲ್ಲಿ ದ್ಯುತಿಮಾನ್ ಅಂತ ಒಬ್ಬ ರಾಜ, ಬಹಳ ಒಳ್ಳೆಯ ರಾಜ, ಸತ್ಯ ಧರ್ಮದಲ್ಲಿ ಆಸಕ್ತನಾಗಿದ್ದವನು, ಚಂದ್ರವಂಶದಲ್ಲಿ ಬಂದವನು. ಅವನ ಊರಿನಲ್ಲಿ ಒಬ್ಬ ಧನಪಾಲ ಅಂತ ವೈಶ್ಯ ಇದ್ದ. ಅವನು ಕೂಡ ಬಹಳ ಒಳ್ಳೆಯ ವೈಶ್ಯ ಜಾತಿಯಲ್ಲಿ ಬಂದವನು. ಆದರೆ ಯಾವತ್ತೂ ಪುಣ್ಯಕರ್ಮಗಳನ್ನೇ ಮಾಡ್ತಾ ಇದ್ದವನು, ಯಾವತ್ತೂ ಪರೋಪಕಾರವನ್ನೇ ಮಾಡ್ತಾ ಇದ್ದವನು. ಅರವಟ್ಟಿಗೆಗಳನ್ನು ಕಟ್ಟಿಸುವಂಥದ್ದು, ಮರಗಳನ್ನು ನೆಡೆಸುವಂಥದ್ದು, ಸರೋವರ ಮುಂತಾದವುಗಳನ್ನು ನಿರ್ಮಾಣ ಮಾಡುವಂಥದ್ದು, ತೋಟ ಕಾಡು ಮುಂತಾದವುಗಳನ್ನು ನಿರ್ಮಾಣ ಮಾಡುವಂಥದ್ದು, ಹೀಗೆ ತುಂಬ ಲೋಕೋಪಕಾರವನ್ನು ಮಾಡ್ತಾ ಇದ್ದ. ಅದರೊಟ್ಟಿಗೆ ಮಹಾವಿಷ್ಣು ಭಕ್ತ ಅಂತ ಹೇಳ್ತಾನೆ. ಮಹಾವಿಷ್ಣು ಭಕ್ತ, ಯಾವತ್ತೂ ಶಾಂತವಾಗಿದ್ದವನು. ಅಂತಹ ಧನಪಾಲನಿಗೆ 5 ಮಕ್ಕಳು: ಸುಮನ, ದ್ಯುತಿಮಾನ್, ಮೇಧಾವಿ, ಸುಕೃತಿ, ಧೃಷ್ಟಬುದ್ಧೀನ್. ಹೆಸರಿಗೆ ತಕ್ಕಂತೆ ಹಾಗೆ ಇರುವಂಥವ್ರು. ಸುಮನ ಅಂದರೆ ಒಳ್ಳೆ ಮನಸ್ಸುಳ್ಳವನೇ, ಧೃತಿಮಾನ್ ಒಳ್ಳೆ ಧೈರ್ಯ ಉಳ್ಳವನು, ಮೇಧಾವಿ ಹೆಸರೇ ಹೇಳುವಂತೆ ಬಹಳ ಬುದ್ಧಿವಂತ, ಸುಕೃತಿ ಪುಣ್ಯವಂತ. ಆದರೆ 5ನೇಯವನು ಮಾತ್ರ ಧೃಷ್ಟಬುದ್ಧಿ, ಯಾರು ಹೇಳಿದರೂ ಕೇಳಲ್ಲ, ಮೊಂಡು ಬುದ್ಧಿಯವನು. ಇವನಾದರೂ ಕೆಟ್ಟ ದಾರಿಯನ್ನೇ ಹಿಡಿದು ಬೆಳ್ಕೊಂಡು ಹೋದ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಪಾಪದ ಮೇಲೆ ಪಾಪ ಮಾಡ್ತಾ ಕಡೆಗೆ ಇವನಿಗೆ ಅನುಭವಿಸಲಿಕ್ಕೆ ಒಂದು ಹೆಣ್ಣು ಸಾಕಾಗದೆ ದಿನಕ್ಕೊಬ್ಬೊಬ್ಬ ಹೆಣ್ಣಿನ ಮನೆಗೆ ಹೋಗ್ತಾ ಇದ್ದ. ಅಂದರೆ ವೇಶ್ಯೆ ದಿನಕ್ಕೊಬ್ಬೊಬ್ಬ ಹೆಣ್ಣಿನ ವೇಶ್ಯೆಯ ಮನೆಗೆ ತಾನು ಹೋಗ್ತಾ ಇದ್ದ. ಎಲ್ಲಿ ವೇಶ್ಯರಿದ್ದಾರೋ ವೈಶ್ಯರ ಮಧ್ಯದಲ್ಲೇ ಇವನಿರುವಂಥದ್ದು, ಅಂದರೆ ಸೂಳೆಯರ ಮಧ್ಯದಲ್ಲೇ ಇರುವಂಥದ್ದು. ಅವರ ಗೋಷ್ಠಿ, ಅವರ ಸಭೆಯಲ್ಲೇ ಇವನಿರ್ತಾ ಇದ್ದವನಂತೆ. ಯಾವತ್ತೂ ಜೂಜಿನಲ್ಲಿ ಆಸಕ್ತನಾದವನು. ಬರೀ ವೇಶ್ಯೆಯರು ಮಾತ್ರ ಅಲ್ಲ, ಬೇರೆ ಯಾವುದೇ ಪರಸ್ತ್ರೀಯರ ಕಂಡರೂ ಕೂಡ ತಾನು ಅವ್ರ ಹಿಂದೆ ಓಡ್ತಾನೆ, ಹೇಗಾದರೂ ಅವರನ್ನು ಒಲಿಸಿಕೊಳ್ಳಬೇಕು, ಅನುಭವಿಸಬೇಕು ಅಂತ. ಇಂಥ ಮಹಾ ದುಷ್ಟ, ಒಂದೇ ಒಂದು ಒಳ್ಳೆ ಬುದ್ಧಿ ಇಲ್ಲ. ಅದಕ್ಕಾಗಿಯೇ ಒಂದು ದಿನ ದೇವತೆಗಳನ್ನು ಪೂಜಿಸಿದವನಲ್ಲ, ಪಿತೃಗಳನ್ನು ಪೂಜಿಸಿದವನಲ್ಲ, ಅತಿಥಿಗಳನ್ನು ಆರಾಧಿಸಿದವನಲ್ಲ, ಬ್ರಾಹ್ಮಣರಿಗೆ ಗೌರವ ಕೊಟ್ಟವನಲ್ಲ. ಈ ರೀತಿ ಯಾವುದೇ ಒಳ್ಳೆಯದ್ದು ಇಲ್ಲ. ಏನು ಕೆಟ್ಟದ್ದು ಎಲ್ಲವೂ ಇದೆ, ಎಲ್ಲವೂ ಇವನ ಹತ್ರ ಇದೆಯಂತೆ. ಇನ್ನು ಇಷ್ಟಲ್ಲದೆ ತಾನು ಕೆಟ್ಟ ಕೆಲಸ ಮಾಡುವುದು, ಅದಕ್ಕೆ ದುಡ್ಡು ಬೇಕಲ್ವ, ಬಂದು ಅಪ್ಪನನ್ನು ಪೀಡಿಸೋದು, ದುಡ್ಡು ಕೊಡಿ ಇಂದ. ಈ ಧನಪಾಲ ದುಡ್ಡು ಕೊಡ್ತಾನೆ, ಅದನ್ನು ಮತ್ತೆ ತಾನು ಹಾಳು ಖರ್ಚು ಮಾಡುವುದು, ತಿನ್ನಬಾರದನ್ನು ತಿನ್ನುವುದು, ಮದ್ಯಪಾನ ಮಾಡುವಂಥದ್ದು, ಇವೆಲ್ಲ ಮಾಡಿಕೊಂಡು ತಾನು ಬದುಕ್ತಾ ಇದ್ದ. ಒಂದು ಸಲ ಅಂತೂ ಕೂಡ ಇಬ್ಬರು ಸೂಳೆಯರು ಅವರ ಹೆಗಲ ಮೇಲೆ ಕೈ ಹಾಕಿ ತಾನು ರಸ್ತೆಯಲ್ಲಿ ತಿರುಗುತ್ತಾ ಇದ್ದಾನೆ ಅಂತೇಳಿದರೆ, ಇಲ್ಲಿವರೆಗೆ ಗುಟ್ಟಾಗಿದ್ದಂತಹ ಇವನ ಈ ದುಶ್ಚಟಗಳು ಈಗ ರಾಜಾರೋಷವಾಗೋಯಿತು. ರಸ್ತೆಯಲ್ಲೇ ಈ ರೀತಿ ತಿರುಗಿ ಶುರು ಮಾಡಿದ. ಇದನ್ನು ನೋಡಿ ತಂದೆಗೆ ತುಂಬ ಬೇಜಾರಾಗಿ ಇವನನ್ನು ಮನೆಯಿಂದ ಕತ್ತಿ ಹಿಡಿದು ಹೊರಗೆ ನೂಕಿದ್ನಂತೆ. ಇನ್ಮೇಲೆ ನೀನು ಮನೆಗೆ ಬರಬೇಡ, ನಿನ್ನನ್ನು ನಾನು ಬಿಟ್ಟಿದ್ದೇನೆ, ಹೋಗು ನೀನು ಅಂದ. ಕಡೆಗೆ ಇವನು ಅಪ್ಪ ಮನೆಯಿಂದ ಯಾವಾಗ ಹೊರಗೆ ಹಾಕಿದರು, ನಂತರ ತನ್ನ ಬಂಧು ಬಾಂಧವರ ಮನೆಗೆ ಹೋದ. ಅವರು ಕೂಡ ಇವನನ್ನು ಸ್ವೀಕಾರ ಮಾಡಲಿಲ್ಲ.
ಯಾರೂ ಸ್ವೀಕಾರ ಮಾಡಲಿಲ್ಲ. ಕಡೆಗೆ ಎಲ್ಲರಿಂದಲೂ ತಿರಸ್ಕೃತನಾಗಿ ತಾನು ಮನೆ ಬಿಟ್ಟು ಹೋದ. ವೇಶ್ಯ ಸ್ತ್ರೀಯರನ್ನು ಆಶ್ರಯಿಸಿದ. ಅವರಾದರೂ ದುಡ್ಡಿರುವ ತನಕ ಮಾತ್ರ. ಅದಕ್ಕೋಸ್ಕರ ತನ್ನ ಮೈಯಲ್ಲಿದ್ದಂತಹ ಆಭರಣಗಳು, ತನ್ನಲ್ಲಿದ್ದಂತಹ ದುಡ್ಡು ಎಲ್ಲ ಖಾಲಿ ಮಾಡಿದ. ಆಮೇಲೆ ಏನೂ ಇರಲಿಲ್ಲ. ಕಡೆಯಲ್ಲಿವರೆಗೆ ಅಂದರೆ ವಸ್ತ್ರಹೀನ ಕ್ಷುಧಾರ್ತಿತ. ದುಡ್ಡಿಲ್ಲ ಅಂತಾದಾಗ ವೇಶ್ಯ ಸ್ತ್ರೀಯರು ಅವರು ಕೂಡ ಮನೆಯಿಂದ ಹೊರಗೆ ನೂಕಿದ್ರು ಇವನನ್ನು. ಕಡೆಗೆ ಬಟ್ಟೆಗೂ ಕೂಡ ತತ್ವಾರ ಬಂತು ಅಂತ ಹೇಳ್ತಾರೆ. ಬಟ್ಟೆಯೂ ಇಲ್ಲದಾದ ಹಸಿವು ಬಾಯಾರಿಕೆಯಿಂದ ಕಂಗಾಲಾದ. ಕಡೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಳ್ಳತನ ಮಾಡಲಿಕ್ಕೆ ಶುರು ಮಾಡಿದ. ಕಳ್ಳತನ ದೊರೆಡೆ ಮಾಡಲಿಕ್ಕೆ ಶುರು ಮಾಡಿದ. ಆ ರೀತಿ ಪ್ರಾರಂಭ ಮಾಡಿ ರಾಜಭಟರಿಗೆ ಸಿಕ್ಕಿಬಿದ್ದ. ರಾಜಭಟರು ರಾಜನ ಹತ್ರ ಕರ್ಕೊಂಡು ಹೋದರೆ ರಾಜನಿಗೆ ಧನಪಾಲನ ಬಗ್ಗೆ ತುಂಬ ಗೌರವ. ಯಾಕಂದ್ರೆ ಆ ಊರಿನಲ್ಲಿದ್ದಂತಹ ಬಹಳ ಒಳ್ಳೆಯ ವ್ಯಾಪಾರಿ, ಪುಣ್ಯಾತ್ಮನಾದಂತಹ ಧರ್ಮಾತ್ಮನಾದ ವ್ಯಾಪಾರಿ. ಅವನು ಮುಖ ನೋಡಿ ಇವನನ್ನು ಬಿಡ್ತಾನೆ, ಈ ದುಷ್ಟ ಬುದ್ಧಿಯನ್ನು ಬಿಡ್ತಾನೆ. ಇನ್ನು ಮುಂದೆ ಹೀಗೆ ಮಾಡಬೇಡ ಅಂತ ಬಿಟ್ಟರೆ ಮತ್ತೆ ಮಾಡೋದು ಅದನ್ನೇ. ಪುನರ್ಬದ್ಧ ಪುನರ್ಮುಕ್ತ. ಮತ್ತೆ ಮಾಡೋದು ಇದೇ ಕಳ್ತನ, ಸುಳ್ಳತನ, ದರೋಡೆಕೋರನೆ. ಮತ್ತೆ ಸಿಕ್ಕಿ ಬೀಳ್ತಾನೆ ರಾಜಭಟರಿಗೆ. ಮತ್ತೆ ರಾಜ ನೋಡ್ತಾನೆ, ಅಯ್ಯೋ ಅಂತ ಧನಪಾಲನ ಮೇಲೆ ಗೌರವದಿಂದ ಇವನನ್ನು ಬಿಡ್ತಾನೆ. ಈ ರೀತಿ ಬಹಳ ಬಾರಿ ಬಿಟ್ಟ. ಕಡೆಗೆ ಕೆಲವು ಸಲ ಹೊಡಿಸಿದ. ಏನು ಮಾಡಿದರೂ ಇವನು ಸರಿಯಾಗಲೇ ಇಲ್ಲ. ಕಡೆಗಂತೂ ಕೂಡ ರಾಜ ಬೇಸರದಿಂದ ನೀನು ಈ ಊರಲ್ಲೇ ಇರಬೇಡ, ಊರಿನಿಂದಲೇ ನಿನ್ನನ್ನು ಗಡಿಪಾರು ಮಾಡಿದ್ದೇನೆ ಅಂತ ಊರಿನಿಂದ ಅವನನ್ನು ಗಡಿಪಾರು ಮಾಡಿಬಿಟ್ಟ, ದೃಷ್ಟ ಬುದ್ಧಿಯನ್ನು. ಈಗ ಊರಲ್ಲಿ ಇರಲಿಕ್ಕೆ ಇಲ್ಲ. ತಾನು ಕಾಡನ್ನು ಸೇರಿದ. ಕಾಡಿನಲ್ಲಿ ಬದುಕಬೇಕಲ್ವ, ಹೊಟ್ಟೆ ತುಂಬಿಸಿಕೊಳ್ಬೇಕಲ್ವ. ಅದಕ್ಕೋಸ್ಕರ ಬೇಡರಂತೆ ತಾನು ಬಿಲ್ಲು ಬಾಣವನ್ನು ಹಿಡಿದುಕೊಂಡು ಕಂಡ ಪ್ರಾಣಿಗಳನ್ನೆಲ್ಲ ತಾನು ಕೊಲ್ತಾ, ಕಾಡು ಪ್ರಾಣಿಗಳನ್ನು ಕೊಲ್ತಾ ತಾನು ಆ ಮಾಂಸವನ್ನು ತಿಂತ. ಇನ್ಯಾರು ಆ ಕಾಡು ದಾರಿಯಲ್ಲಿ ಬರ್ತಾರೆ, ಕಾಡು ದಾರಿಯ ಬರುವವರನ್ನು ತಾನು ಹೊಡೆಯುವುದು, ಬಡಿಯುವುದು, ಅವರಿಂದ ಇದ್ದದನ್ನೆಲ್ಲ ಕಸಿದುಕೊಳ್ಳುವುದು, ಈ ರೀತಿ ತಾನು ಬದುಕಲಿಕ್ಕೆ ಪ್ರಾರಂಭ ಮಾಡಿದ. ಇದಕ್ಕೆ ಏನು ಕಾರಣ? ಪೂರ್ವಜನ್ಮ ಕೃತೈ ಪಾಪೈರ್ ನಿಮಗ್ನ ಪಾಪ ಕರ್ದಮೇ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ. ಈ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಕೆಟ್ಟ ದಾರಿ ಹಿಡಿದಿದ್ದಾನೆ, ಅಡ್ಡದಾರಿ ಹಿಡಿದಿದ್ದಾನೆ ಅಂದರೆ ಅದಕ್ಕೆ ಹಿಂದಿನ ಜನ್ಮದ ಪಾಪವೇ ಕಾರಣ. ಆ ರೀತಿ ಹಿಂದಿನ ಜನ್ಮದ ಪಾಪದಿಂದಾಗಿ ಈ ಜನ್ಮದಲ್ಲಿ ತಾನು ಈ ರೀತಿ ಅಡ್ಡದಾರಿ ಹಿಡಿದು ಹೋಗುತ್ತಾ ಇದ್ದಾನಂತೆ. ಆದರೆ ಒಳಗಿನಿಂದ ತುಂಬ ದುಃಖ ಪಡ್ತಾ ಇದ್ದಾನೆ. ಹೊರಗಿನಿಂದ ಯಾಕಂದರೆ ಬದುಕುವುದು ಕಷ್ಟ. ಮನೆ ಇಲ್ಲ, ಮಾರಿಲ್ಲ, ತನ್ನವರು ಅಂತಿಲ್ಲ, ಕೇಳೋರಿಲ್ಲ, ಆಹಾರ ಕಷ್ಟ. ಪ್ರತಿದಿನವೂ ಕೂಡ ಕಾಡಲು ಬದುಕಬೇಕು. ಈ ರೀತಿ ತುಂಬ ಒಳಗಿನಿಂದ ಕಷ್ಟಪಡ್ತಾನೆ. ತನ್ನ ಕಷ್ಟವನ್ನು ಹೇಳಿಕೊಳ್ಳಿಕ್ಕೂ ಜನ ಇಲ್ಲ, ನೋಡುವವರು ಯಾರಿಲ್ಲ. ಈ ರೀತಿ ತುಂಬ ದುಃಖ ಶೋಕದಿಂದ ತಾನು ಕೂಡಿಕೊಂಡವನಾಗಿ ಹಗಲು ರಾತ್ರಿ ಹೇಗಾದರೂ ಬದುಕಬೇಕು ಅಂತ ಬದುಕುತ್ತಾ. ಅಂದರೆ ಪಾಪ ಮಾಡುವುದು ಸುಲಭ, ಪಾಪದ ಫಲವನ್ನು ಅನುಭವಿಸುವುದು ಮಾತ್ರ ಕಷ್ಟ. ಅದೇ ಇಲ್ಲಿ ಗೊತ್ತಾಗುವಂಥದ್ದು. ಪಾಪ ಮಾಡಬೇಕಾದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಸುಲಭವಾಗಿ ಮಾಡಿದ್ದಾನೆ, ಅದರ ಫಲವಾಗಿ ಇವಾಗ ಕಷ್ಟಪಡ್ತಾ ಇದ್ದಾನೆ. ಆದರೆ ಅವನ ಆ ಪಾಪ ಮುಗಿಯುವ ಕಾಲ ಬಂದಿತ್ತು ಅಂತ ಕಾಣಿಸ್ತದೆ. ಪುಣ್ಯ ಜೀವಿಯೇ, ಆದರೆ ಪಾಪ ಮಾಡಿದ್ದ ಯಾವುದೋ ಪ್ರಭಾವಕ್ಕೊಳಗಾಗಿ ಆ ಪಾಪ ಮುಗಿಲಿಕ್ಕಾಗಿತ್ತು. ಅದಕ್ಕೆ ಸರಿಯಾಗಿ ಕೌಂಡಿನ್ಯರ ಆಶ್ರಮದ ಬಳಿಗೆ ಬಂದಂತೆ. ಕೌಂಡಿನ್ಯರ ಆಶ್ರಮದ ಬಳಿಗೆ ಬಂದು, ಅದು ಇದೇ ವೈಶಾಖ ಮಾಸದಲ್ಲಿ, ಅದೇ ಮಾಧವ ಮಾಸ. ಆ ವೈಶಾಖ ಮಾಸದಲ್ಲಿ ತಾನು ಬಂದ. ಅವರಾದರೂ ಗಂಗೆಯಲ್ಲಿ ಸ್ನಾನ ಮಾಡಿ ಬರ್ತಾ ಇದ್ದಾರಂತೆ. ಕೌಂಡಿನ್ಯರು ಗಂಗೆಯಲ್ಲಿ ಸ್ನಾನ ಮಾಡಿ ತಾವು ಬರ್ತಾ ಇದ್ದಾರೆ. ಇವನಾದರೂ ತಾನು ತುಂಬ ಶೋಕದಿಂದ ದುಃಖದಿಂದ ಕೂಡಿಕೊಂಡವನಾಗಿ ದೃಷ್ಟ ಬುದ್ಧಿ ಬರ್ತಾ ಇರಬೇಕಾದ್ರೆ, ಕೌಂಡಿನ್ಯರು ಗಂಗೆಯಲ್ಲಿ ಮಿಂದು ಬರ್ತಾ ಇರಬೇಕಾದ್ರೆ ಅಂದರೆ ಅವರು ಮೈಯನ್ನು ಒರೆಸಿಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಈಗಲೂ ಕೂಡ ಗಂಗೆಯಲ್ಲಿ ಮೀರುವಂಥವರು ಉತ್ತರ ಭಾರತದ ಅನೇಕವರು ಮೈ ಒರೆಸ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕಂದರೆ ಗಂಗೆ ಹೊರಟೋಗಿಬಿಡ್ತಾಳೆ ಅಂತ. ಆ ರೀತಿ ಒಂದು ಅವರಿಗೆ ಗೌರವ, ನಂಬಿಕೆ. ಕೌಂಡಿನ್ಯರು ಹಾಗೆ ಬರ್ತಾ ಇದ್ದಾರೆ. ಅಥವಾ ಅವರ ಬಟ್ಟೆ ಏನಿದೆ, ಉಟ್ಟುಕೊಂಡ ಬಟ್ಟೆ, ಅದರಲ್ಲಿ ಸ್ವಲ್ಪ ಗಂಗಾಜಲ ಇತ್ತು. ಆ ಗಂಗಾಜಲದ ಒಂದು ಬಿಂದು ಇವನ ಮೈಗೆ ತಾಕಿತಂತೆ. ಇವನ ಮೈಗೆ ಯಾವಾಗ ಅದು ತಾಕಿತು, ಮೊದಲೇ ಗಂಗಾಜಲ. ಅದಕ್ಕೆ ಸರಿಯಾಗಿ ಕೌಂಡಿನ್ಯರ ಸ್ಪರ್ಶಕ್ಕೊಳಗಾಗಿ ಅದು ಇನ್ನಷ್ಟು ಪವಿತ್ರವಾಗಿದೆ. ಆ ಒಂದು ಬಿಂದು ಯಾವಾಗ ಇವನ ಮೈಗೆ ತಾಕಿತು, ಇವನ ಪಾಪ ಎಲ್ಲ ಹೊರಟೋಯ್ತಂತೆ. ತದ್ವಸ್ತ್ರ ಬಿಂದು ಸ್ಪರ್ಶೇನ ಗತಪಾತ್ಮ ಹತಾಶುಭ. ಅವನ ಪಾಪ ಎಲ್ಲ ಹೊರಟೋಯ್ತು.
ಅವನ ಅಮಂಗಳಗಳೆಲ್ಲ ಹೊರಟೋಯ್ತು. ಅಂದರೆ ಅವನಿಗೆ ಒಳ್ಳೆ ಬುದ್ಧಿ ಬಂದಿತ್ತು. ಆ ಒಳ್ಳೆ ಬುದ್ಧಿ ಬಂದಿದೆ ಅಂತ ಹೇಗೆ ಗೊತ್ತಾಯಿತು? ಕೂಡಲೇ ಕೌಂಡಿನ್ಯರ ಎದುರಿಗೆ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿ ಕೈ ಜೋಡಿಸಿ ನಿಂತಿದ್ದಾನಂತೆ. ಅಂದರೆ ತನ್ನ ಪಾಪದ ಅರಿವಾಗಿದೆ. ನಾನು ಇದರಿಂದ ಇನ್ನು ಪಾರಾಗುವುದು ಹೇಗೆ, ಒಳ್ಳೆಯವನಾಗುವುದು ಹೇಗೆ, ಈ ಪ್ರಶ್ನೆ ಬಂದಿದೆ. ಅಂದರೆ ನೋಡಿ, ಇಂಥ ಒಂದು ಪ್ರಶ್ನೆ ಒಳಗೆ ಉದಿಸಿದು ಮನುಷ್ಯನೊಳಗೆ ಅಂತ ಹೇಳಿದರೆ, ಅಯ್ಯೋ ನಾನು ಇಂಥ ಪಾಪ ಮಾಡಿಬಿಟ್ಟಿದ್ದೇನೆ, ಪಾಪ ಮಾಡ್ತಾ ಇದ್ದೇನೆ, ಇದರಿಂದ ಹೇಗೆ ಪರಿಹಾರ, ಈ ರೀತಿ ಅವನೊಳಗೆ ಖಂಡಿತು ಅಂತ ಹೇಳಿದ್ರೆ ಅದೇ ಅವನ ಪುಣ್ಯದ ಉದಯ. ಇವನಿಗೆ ಆ ರೀತಿಯಾಗಿದೆ. ಅವನು ಕೇಳ್ತಾನೆ ಅವರ ಮುಂದೆ ಕೈ ಜೋಡಿಸಿ, ಸ್ವಾಮಿ ಪ್ರಾಯಶ್ಚಿತ್ತಂ ವದ ಬ್ರಹ್ಮನ್ ವಿನಾಯತ್ನೇನ ಯದ್ಭವೇತು. ಸ್ವಾಮಿ, ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು, ದಯವಿಟ್ಟು ನನಗೆ ತಿಳಿಸಬೇಕು ಅಂತ ಹೇಳಿದಾಗ ಕೌಂಡಿನ್ಯರು ಹೇಳ್ತಾರೆ, ನೀನು ಗಮನವಿಟ್ಟು ಕೇಳು, ವೈಶಾಖ ಮಾಸದಲ್ಲಿ ಬಂದಿದೆಯಾ, ಅದರ ವೈಶಾಖ ಮಾಸವೇ ಶ್ರೇಷ್ಠ. ಅದರಲ್ಲಿ ಮತ್ತೆ ಏಕಾದಶಿ ಹತ್ತಿರ ನೀನು ಬಂದಿದೆಯಾ, ನೋಡಿ ಏಕಾದಶಿ ಬರ್ತಾ ಇದೆ. ಈ ಮೋಹಿನಿ ಏಕಾದಶಿಯನ್ನು ನೀನು ಶ್ರದ್ಧಾ ಭಕ್ತಿಯಿಂದ ಯಾವ ರೀತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ರೀತಿ ನೀನು ಆಚರಿಸು. ಅದರಿಂದ ಬಹುಜನ್ಮಾರ್ಜಿತವಾದ, ಅಂದರೆ ಬಹಳ ಜನ್ಮಗಳಿಂದ ನಾವೇನು ಪಾಪವನ್ನು ಗಳಿಸಿರ್ತೇವೆ ಆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ಕೌಂಡಿನ್ಯ ಋಷಿಗಳು ಹೇಳಿದಾಗ, ದೃಷ್ಟ ಬುದ್ಧಿರ್ ಹಸನ ಹೃದಯ, ಆ ದೃಷ್ಟ ಬುದ್ಧಿ ಒಳಗಿಂದ ನಗಾಟ್ನಂತೆ. ಅಂದರೆ ನಾನು ಮಾಡಿದ ಪಾಪ ಈ ಒಂದು ಏಕಾದಶಿಯಿಂದ ಹೋಗುತ್ತಾ, ಒಂದು ದಿನ ಉಪವಾಸ ಮಾಡಿ ದೇವರ ಧ್ಯಾನ ಮಾಡೋದರಿಂದ ಹೋಗುತ್ತಾ ಅನ್ನುವ ಒಂದು ದೃಷ್ಟಿಯಿಂದ ಒಳಗಿಂದ ಒಳಗೆ ನಗಾಟ್ನಂತೆ. ಆದರೆ ಕೌಂಡಿನ್ಯರು ಹೇಳಿದ ಹಾಗೆ ಮಾಡಿದ್ದಾನೆ. ಅಂದರೆ ಅಷ್ಟು ಮಾಡಿದರೆ ಹೋಗುತ್ತಾ ಅಂತವನಿಗೆ ಯಾಕೆ ಆ ರೀತಿ ನಗು ಬಂದದ್ದು ಅಂದರೆ, ಅಷ್ಟು ಪಾಪ ಮಾಡಿದ್ದೇನೆ ನಾನು. ಆದರೂ ಆ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಕೌಂಡಿನ್ಯರು ಹೇಳಿದಾಗೆ ಆಚರಣೆಯನ್ನು ಮಾಡಿದಾನಂತೆ. ಆಶ್ಚರ್ಯ ಏನು ಅಂತ ಹೇಳಿದರೆ, ಅವನ ಶ್ರದ್ಧಾ ಭಕ್ತಿಗೆ ಅನುಗುಣವಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ, ಬರೀ ಏಕಾದಶಿ ಉಪವಾಸ ಮಾಡಿದೆ ಅನ್ನುವುದರಿಂದಲೇ ನನ್ನ ಪಾಪ ಹೋಗಿಬಿಡ್ತದೆ, ಸಂಪೂರ್ಣ ಪಾಪ ಹೋಗಿಬಿಡ್ತು, ಇಲ್ಲೇ ನನಗೆ ಒಳ್ಳೇದಾಗಲೇ ಇಲ್ವಲ್ಲ ಅಂತ ನಾವು ತಿಳ್ಕೊಳ್ಳಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ, ಏಕಾದಶಿ ವ್ರತವನ್ನು ಮಾಡಬೇಕಾದ್ರೆ ಬೇಕಾದದ್ದು ಶ್ರದ್ಧಾ ಭಕ್ತಿ. ಆ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಅದು ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡು ಮಾಡುತ್ತೇವೋ ಅಷ್ಟು ನಮ್ಮ ಪಾಪ ಕ್ಷಯವಾಗುತ್ತೆ, ಭಗವಂತನ ಅನುಗ್ರಹ ಆಗುತ್ತೆ. ಇವನಾದರೂ ಒಳ್ಳೆ ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡು ಮಾಡಿದ್ದಾನೆ. ಅದರಿಂದಾಗಿ ಪಾಪವನ್ನು ಕಳೆದುಕೊಂಡು ದಿವ್ಯ ದೇಹವನ್ನು ಪಡೆದವನಾಗಿ ತಾನು ಭಗವಂತನ ಲೋಕವನ್ನು ಸೇರಿದ ಅಂತ ಹೀಗೆ ವಸಿಷ್ಠರು ರಾಮಚಂದ್ರನಿಗೆ ಹೇಳ್ತಾ, ಹೀಗೆ ಒಬ್ಬ ವ್ಯಕ್ತಿ ತಾನು ಮಾಡಿದ ಪಾಪ ಅದು ಯಾವುದಕ್ಕೆ ಸಿಲುಕಿ ಅಂದರೆ ಮೋಹ ಜಾಲಕ್ಕೆ ಸಿಲುಕಿ. ಅದು ವಿಶೇಷವಾಗಿ ನಾವು ಕಲಿಯುಗದಲ್ಲಿದ್ದೇವೆ. ಕಲಿಯುಗದಲ್ಲಿ ನಮ್ಮನ್ನು ಮೋಹ ಜಾಲಕ್ಕೆ ಸಿಲುಕಿಸಲಿಕ್ಕೆ ಬೇಕಾದಷ್ಟಿದೆ. ಆ ಎಲ್ಲ ಮೋಹಜಾಲಕ್ಕೆ ಸಿಲುಕಿ ನಾವು ಮಾಡುವ ಪಾಪಗಳಿಂದ ಪರಿಹಾರವನ್ನು ತಂದುಕೊಡುವಂಥದ್ದು ಈ ಮೋಹಿನಿ ಏಕಾದಶಿ ಅಂತ ವಸಿಷ್ಠರು ರಾಮಚಂದ್ರನಿಗೆ ತಿಳಿಸಿದರು ಅಂತ ಹೇಳ್ತಾ, ಕೃಷ್ಣ ಧರ್ಮರಾಜನಿಗೆ ಇದರ ಮಹತ್ವವನ್ನು ತಿಳಿಸ್ತಾ, ಯಾರು ಈ ಕಥೆಯನ್ನಾದರೂ ಕೇಳ್ತಾರೆ ಅವರಿಗೆ ಯಜ್ಞಾತಿ ತೀರ್ಥದಾನಾನಿ ಕಲಾಂ ನಾರ್ಹಂತಿ ಷೋಡಶೀಂ ಪಠನಾತ್ ಶ್ರವಣಾದ್ ರಾಜನ್ ಗೋಸಹಸ್ರ ಫಲಂ ಲಭೇತ್ ಅಂತ ಹೇಳ್ತಾರೆ. 1,000 ಗೋದಾನ ಮಾಡಿದ ಫಲ ಸಿಗುತ್ತದೆ ಇದನ್ನು ಕೇಳಿದ್ರಿಂದ ಅಥವಾ ಹೇಳಿದ್ರಿಂದ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ಇಂತಹ ಈ ಮೋಹಿನಿ ಏಕಾದಶಿ ಮೊದಲೇ ತಿಳಿಸಿದ ಹಾಗೆ ನಾಡಿದ್ದು ಏಪ್ರಿಲ್ 27ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ ಭಾನುವಾರ, ಅವತ್ತು ದಶಮಿಯ ಆಚರಣೆ. 27 ಸೋಮವಾರ ಏಕಾದಶಿ ಆಚರಣೆ ಹಿಂದೆ ಹೇಳಿದಂತೆ. 28 ಮಂಗಳವಾರ, ಅವತ್ತು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 6:10 ಬಳಿಕ ಆಹಾರವನ್ನು ಸ್ವೀಕಾರ ಮಾಡಿ, ಅಂದರೆ ಅದೇ ಪಾರಣೆ ಅಂತ ಕರಿತೇವೆ. ಆ ರೀತಿ ಪಾರಣೆಯನ್ನು ಮಾಡಿ ನಂತರ ಈ ಏಕಾದಶಿಯನ್ನು ಮಧುಸೂದನ ರೂಪಿ ಭಗವಂತನಿಗೆ ನಾವು ವಿಶೇಷವಾಗಿ ಅರ್ಪಣೆಯನ್ನು ಮಾಡುವ ಮೂಲಕ ಈ ಏಕಾದಶಿ ವ್ರತವನ್ನು ಸಾರ್ಥಕ ಮಾಡಿಕೊಳ್ಬೋದು ನಾವು. ಹಾಗೆಯೇ ಪ್ರತಿ ಬಾರಿ ನೋಡುವಂತಹ ಜಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ, ಅದರಲ್ಲಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ನ ಕಾಮ ಕಲುಷಂ ಚಿತ್ತಂ ಮಮತೆ ಪಾದಯೋ ಸ್ಥಿತಂ ಕಾಮಯೇ ವೈಷ್ಣವತ್ವಂಚ
ಸರ್ವಜನ್ಮಸು ಕೇವಲಂ. ಸ್ವಾಮಿ, ನಾನು ಯಾವ ರೀತಿ ಇದ್ದೇನೆ ಅಂತ ಹೇಳಿದರೆ ಮನಸ್ಸು ಹಾಳಾಗಿ ಹೋಗಿದೆ. ಹೇಗೆಂದರೆ ಕಾಮ ಕಲುಷಂ, ಆಸೆ ಎಂಬಂತಹ ಕೊಳೆ ಮನಸ್ಸಿನಲ್ಲಿ ಸಂಪೂರ್ಣ ತುಂಬಿಕೊಂಡಿದೆ. ಅದರಿಂದಾಗಿಯೇ ನನ್ನ ಮನಸ್ಸು ನಿನ್ನ ಪಾದಗಳಲ್ಲಿ ನಿಲ್ತಾ ಇಲ್ಲ. ಪಾದ ಅಂತ ಹೇಳಿದ್ರೆ ಇಲ್ಲಿ ಬರೀ ಕಾಲು ಅಂತ ಅಷ್ಟೇ ಅರ್ಥ ಅಲ್ಲ, ಆ ಭಗವಂತನ ಸ್ವರೂಪ, ನಿನ್ನ ಸ್ವರೂಪವನ್ನು ಚಿಂತನೆ ಮಾಡ್ತಾ ಇಲ್ಲ, ನಿನ್ನ ಯೋಚನೆ ಬರ್ತಾ ಇಲ್ಲ, ನಿನ್ನ ರೂಪ ಹೇಗಿದೆ ಗೊತ್ತಾಗ್ತಾ ಇಲ್ಲ, ನಿನ್ನ ಮಹಿಮೆ ಬೇಕಾಗಿಲ್ಲ, ತಿಳ್ಕೊಳ್ಬೇಕು ಅಂತ ಆಸೆ ಇಲ್ಲ. ಯಾಕಂದರೆ ಆಸೆ ಈ ಲೋಕದ್ದಿದೆಯಲ್ವ, ಕೆಟ್ಟ ಕೆಟ್ಟ ಆಸೆಗಳು ಮನಸ್ಸಿನಲ್ಲಿ ತುಂಬಿಕೊಂಡು ನಿನ್ನ ಆಸೆಯನ್ನು ದೂರ ಮಾಡ್ತಾ ಇವೆ, ನಿನ್ನಿಂದ ದೂರ ಮಾಡ್ತಾ ಇವೆ ಸ್ವಾಮಿ ನನ್ನನ್ನು ಅಂತ ಹೇಳ್ತಾ, ಅದಕ್ಕೆ ನಾನು ಏನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದರೆ, ಸ್ವಾಮಿ ಇನ್ನೇನಿಲ್ಲ, ಯಾವ ಜನ್ಮದಲ್ಲಿ ನಾನು ಬಂದರೂ ಕೂಡ ಸರ್ವಜನ್ಮಸು, ಯಾವುದೇ ಜನ್ಮದಲ್ಲಿ ನಾನು ಹುಟ್ಟಿ ಬಂದರೂ ಕೂಡ ಕಾಮಯೇ ವೈಷ್ಣವತ್ವಂಚ, ಕೇವಲ ವೈಷ್ಣವತ್ವವನ್ನು ಅಂದರೆ ವಿಷ್ಣುವಿನ ಭಕ್ತನಾಗಿ ನಾನು ಹುಟ್ಟಿ ಬರಬೇಕು, ವಿಷ್ಣುವಿನ ಭಕ್ತನಾಗಿ ಬಂದು ಆ ವಿಷ್ಣುವಿನ ಭಕ್ತನಾಗಿ ನಾನು ಬದುಕಬೇಕು, ಹೋಗಬೇಕು, ಇದನ್ನೇ ನಾನು ಬಯಸುವಂಥದ್ದು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ಯಾಕಂತ ಹೇಳಿದರೆ ಸಾಧನೆ ಎನ್ನುವಂಥದ್ದು ಕೇವಲ ಒಂದು ಜನ್ಮದಲ್ಲಿ ಮುಗಿಯುವಂಥದ್ದಲ್ಲ. ಈ ಜನ್ಮದಲ್ಲೇ ನಾವು ದೇವರನ್ನು ಒಲಿಸ್ಕೊಂಡು ಬಿಡ್ತೇವಪ್ಪ, ಮೋಕ್ಷಕ್ಕೆ ಹೋಗಿಬಿಡ್ತೇವಪ್ಪ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇನ್ನೂ ಜನ್ಮಾಂತರಗಳಲ್ಲಿ ಬರಬೇಕಾಗ್ತದೆ ಮನುಷ್ಯ. ಯಾರಿಗೆ ಸಾಧನೆಯ ಪರಿಪಕ್ವತೆ ಇದೆ ಅವರು ಮಾತ್ರ ಕೂಡಲೇ ತಾವು ಮೋಕ್ಷವನ್ನು ಪಡಿತಾರೆ. ಯಾರಿಗೆ ಪರಿಪಕ್ವತೆ ಇಲ್ಲ ಅಂದರೆ ನಮ್ಮಂಥ ಸಾಮಾನ್ಯ ಜನರು ಇನ್ನೂ ಬಹಳಷ್ಟು ಸಾಧನೆ ಮಾಡಬೇಕಾಗಿದೆ ಜನ್ಮಾಂತರಗಳಲ್ಲಿ. ಆದರೆ ನಾವು ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ಸಾಧನೆ ಅಂತ ಆಗಬೇಕಾದ್ರೆ ಮೊದಲನೇದಾಗಿ ನಮಗೆ ಆ ಲೈನ್ ಸಿಗಬೇಕು. ಸಾಧನೆಯ ಮಾರ್ಗ ಸಿಕ್ಕಿದರೆ ಮಾತ್ರ ನಾವು ಸಾಧನೆಯನ್ನು ಮಾಡಲಿಕ್ಕಾಗತ್ತೆ ಹೊರತು ನಾವು ಸಾಧನೆಯ ಮಾರ್ಗವೇ ಸಿಗದೇ ಇದ್ದರೆ, ದಾರಿ ತಪ್ಪಿದರೂ ಕೂಡ ಒಂದೊಮ್ಮೆ ಅವನು ಅದೇ ದಾರಿಗೆ ಬಂದ ಅಂತ ಹೇಳಿದ್ರೆ ಮುಂದುವರ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೇರೆ ದಾರಿಯನ್ನು ಹಿಡಿದ ಅಂದರೆ ಎಲ್ಲೆಲ್ಲಿಗೂ ಹೋಗ್ತಾನೆ ಹೊರತು ಎಲ್ಲಿಗೆ ಹೋಗಿ ಸೇರಬೇಕು ಅಲ್ಲಿಗೆ ಸೇರೋದಿಲ್ಲ. ಅದೇ ರೀತಿ ನಾವು ಭಗವಂತನ ಲೋಕ, ಅದೇ ವೈಕುಂಠ ಲೋಕ, ಅದೇ ಮುಕ್ತ ಲೋಕ, ಮೋಕ್ಷ, ಯಾವ ಸುಖವನ್ನು ಬಯಸ್ತಾ ಇದ್ದೇವೆ ಅಂದರೆ ದುಃಖವೇ ಇಲ್ಲದ ಸಂಪೂರ್ಣ ಸುಖ, ಆ ಸುಖವೇ ಉಳ್ಳ ಲೋಕ, ಅದೇ ಮೋಕ್ಷ ಲೋಕ, ಭಗವಂತನ ಲೋಕ. ಆ ಲೋಕವನ್ನು ಪಡಿಬೇಕು ಅಂತ ಹೇಳಿದರೆ ಭಗವಂತನ ಹತ್ತಿರವೇ ನಾವಿರಬೇಕು ಅಂತ ಹೇಳಿದರೆ ಅದಕ್ಕೇನೆಂದರೆ ನಾವು ವೈಷ್ಣವರಾಗಬೇಕು, ವಿಷ್ಣುವಿನ ಭಕ್ತರಾಗಬೇಕು, ವಿಷ್ಣುವೇ ಸರ್ವೋತ್ತಮ ಅಂತ ತಿಳಿದು ಕಾಯ ವಾಚ ಮನಸ್ಸ ಆರಾಧನೆ ಮಾಡಬೇಕು. ಸ್ವಾಮಿ ಆ ರೀತಿ ನನ್ನನ್ನು ಮಾಡು ಅಂತ ದೇವರ ಬಳಿ ಪ್ರಾರ್ಥನೆ ಮಾಡುವುದು. ಯಾಕಂತ ಹೇಳಿದರೆ ನಾನು ಎಲ್ಲಿ ಹುಟ್ಟಬೇಕು ಅನ್ನುವುದನ್ನು ನಾನು ನಿರ್ಧಾರ ಮಾಡೋದಲ್ಲ, ನೀನು ನಿರ್ಧಾರ ಮಾಡೋದು. ಅದಕ್ಕೋಸ್ಕರ ನಿನ್ನ ನಿರ್ಧಾರ ಹೀಗೇ ಇರಲಿ ಸ್ವಾಮಿ. ಅಂದರೆ ನಾನು ಪಾಪದ ಮೇಲೆ ಪಾಪ ಮಾಡ್ತಾ ಇದ್ದೇನೆ, ಆ ಪಾಪದ ಫಲವಾಗಿ ಯಾವ ಜನ್ಮದಲ್ಲಿ ಹುಟ್ಟಿ ಬರ್ತೇನೋ ಗೊತ್ತಿಲ್ಲ, ನರಿನಾಯಿ ಜನ್ಮದಲ್ಲೂ ಬರಬಹುದು, ಅಥವಾ ಮನುಷ್ಯನಲ್ಲೂ ಅತ್ಯಂತ ಕಳಪೆ ಜಾತಿಯಲ್ಲಿ ಹುಟ್ಟಿ ಬರಬಹುದು. ಎಲ್ಲೇ ಹುಟ್ಟಿ ಬರಲಿ, ಆದರೆ ನಿನ್ನ ಭಕ್ತಿಯಿಂದ ಮಾತ್ರ ನನ್ನನ್ನು ದೂರ ಮಾಡಬೇಡ. ಅದೇ ವಿಷ್ಣುವಿನಲ್ಲಿ ಭಕ್ತಿ ಮಾಡುವುದೇ ವೈಷ್ಣವತ್ವ, ಅದರಿಂದ ದೂರ ಮಾಡಬೇಡ ಅಂತ ಭಗವಂತನ ಬಳಿ ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಅಜ್ಞಾನಾದ್ಯತಿ ವಾ ಜ್ಞಾನಾದಶುಭಂ ಯತ್ಕೃತಂ ಮಯ ಕ್ಷಂತುಮರ್ಹಸಿ ದೇವೇಶ ದಾಸ್ಯೇನ ಚ ಗೃಹಾಣ ಮಾಂ. ಅಜ್ಞಾನಾತ್ ಯತಿವಾ ಅಜ್ಞಾನಾತ್, ಸ್ವಾಮಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಮಯ ಯತ್ಕೃತಂ ಅಶುಭಂ, ನನ್ನಿಂದ ಏನು ಕೆಟ್ಟದ್ದು ಆಚರಿಸಲ್ಪಟ್ಟಿತು. ಅಂದರೆ ಕೆಟ್ಟದ್ದನ್ನು ಎರಡು ರೀತಿ ಮಾಡ್ತೇವೆ, ಗೊತ್ತಿದ್ದು ಮಾಡ್ತೇವೆ. ಇದು ಕೆಟ್ಟದ್ದು, ಮಾಡಬಾರ್ದಿದ್ದನ್ನು ಮಾಡಿದರೆ ನನಗೆ ಕೆಟ್ಟದ್ದಾಗತ್ತೆ, ಇದು ಗೊತ್ತಿರತ್ತೆ, ಹಾಗಿದ್ದರೂ ಬೇಕು ಅಂತ ಮಾಡ್ತೇವೆ. ಇನ್ನು ಕೆಲವು ಗೊತ್ತಿಲ್ಲದೆ ನಮ್ಮಂತೆ ಆಗೋಗ್ಬಿಡುತ್ತೆ ಕೆಟ್ಟ ಕೆಲಸಗಳು. ಸ್ವಾಮಿ ಯಾವ ರೀತಿಯಿಂದಲಾದರೂ ಇರಲಿ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಈ ಎರಡು ರೀತಿಯಿಂದಲೂ ಮಾಡಿದಂತಹ ಕೆಟ್ಟ ಕರ್ಮಗಳನ್ನು ಕ್ಷಂತುಮರ್ಹಸಿ, ನೀನು ಕ್ಷಮಿಸಲು ಯೋಗ್ಯನಾಗಿದೆಯಾ. ಅಂದರೆ ಕ್ಷಮಿಸಲು ಯೋಗ್ಯನಾಗಿದೆಯಾ ಅಂತ ಯಾಕೆ ಹೇಳ್ತಾ ಇರೋದು ಅಂದರೆ, ಅಂತಹ ಹೃದಯ ವಿಶಾಲತೆ ನಿನ್ನಲ್ಲಿ ಮಾತ್ರ ಇರುವುದು. ನನ್ನ ಎಲ್ಲ ಪಾಪಗಳನ್ನು ಮನ್ನಿಸಿ ನನ್ನನ್ನು ಉದ್ಧರಿಸುವಂತಹ ಅತ್ಯಂತ ವಿಶಾಲವಾದ ಮನಸ್ಸು ನಿನ್ನನ್ನು ಬಿಟ್ಟರೆ ಇನ್ಯಾರಿಗೂ ಇಲ್ಲ ಸ್ವಾಮಿ. ಅದಕ್ಕೋಸ್ಕರ ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಲಿಕ್ಕೆ ನೀನೇ ಯೋಗ್ಯ, ಬೇರೆ ಯಾರೂ ಕ್ಷಮಿಸುವುದಿಲ್ಲ. ಯಾಕಂದರೆ ಕ್ಷಮಿಸಲಾಗದ ಪಾಪಗಳನ್ನು ಮಾಡ್ತಾ ಇದ್ದೇನೆ ನಾನು.
ಆ ರೀತಿ ಬೇರೆ ಯಾರೂ ಕ್ಷಮಿಸಲಾಗದ ಪಾಪಗಳನ್ನು ಮಾಡಿದ್ದೇನೆ ನಾನು, ಅದರಿಂದ ನನ್ನನ್ನು ಬಿಡುಗಡೆಗೊಳಿಸಬೇಕಾದವನು ನೀನೊಬ್ಬನೇ. ಅದಕ್ಕೆ ನೀನೇ ಯೋಗ್ಯನಾಗಿದ್ದೆ ಸ್ವಾಮಿ. ದೇವೇಶ, ಸಕಲ ದೇವತೆಗಳ ಒಡೆಯನೇ, ಸರ್ವೋತ್ತಮನಾದವನೇ, ನನ್ನ ಪಾಪವನ್ನು ಕ್ಷಮಿಸುವುದು ಮಾತ್ರ ಅಲ್ಲ, ದಾಸ್ಯೇನ ಚ ಗೃಹಾಣಮಾಂ, ನಿನ್ನ ದಾಸನೆಂದು ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ಅಂದರೆ ದೇವರ ದಾಸ ಅಂತ ಹೇಳುವಂಥದ್ದು ನಾನು ಹೇಳಿಕೊಂಡು ಮೆರೆಯುವುದಲ್ಲ. ಕೆಲವರಿಗೆ ದಾಸ ಅಂತ ಹೇಳುವುದೇ ಅವಮಾನದ ವಿಷಯ. ನಾನು ದಾಸ ಆಗೋದಾ, ನಾನು ಸೇವಕ ಸರ್ವೆಂಟ್ ಆಗೋದಾ ಅಂತ ಕೆಲವರಿಗೆ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ ಆ ದಾಸ್ಯ ಅಂತ ಹೇಳುವಂಥದ್ದು ಒಂದು ಬೂಟಾಟಿಕೆ, ಅವಮಾನದ ವಿಷಯ. ಕೆಲವರಿಗೆ ಬೂಟಾಟಿಕೆ ವಿಷಯ. ಹಾಗಲ್ಲ. ಮತ್ತೇನು ಅಂತ ಹೇಳಿದರೆ ದಾಸ, ದೇವರು ನಮ್ಮನ್ನು ಪರಿಗಣನೆ ಮಾಡಬೇಕು. ಇವನು ನನ್ನ ದಾಸನಾಗಿದ್ದಾನೆ, ಸೇವಕನಾಗಿದ್ದಾನೆ ಅಂತ. ಆಗ ಮಾತ್ರ ನಾವು ದಾಸರಾಗುವಂಥದ್ದು, ಭಗವಂತನ ಸೇವಕರಾಗುವಂಥದ್ದು. ಹನುಮಂತನನ್ನು ರಾಮಚಂದ್ರ ತನ್ನ ದಾಸ ಅಂತ ಸ್ವೀಕಾರ ಮಾಡಿದ, ನನ್ನ ಸೇವಕ ಅಂತ ಸ್ವೀಕಾರ ಮಾಡಿದ. ಇದೇ ಹನುಮಂತನ ಬದುಕಿನುದ್ದಕ್ಕೂ ಸಿಕ್ಕಿದಂತಹ ದೊಡ್ಡ ಪ್ರಶಸ್ತಿ. ಏನಂದರೆ ರಾಮನ ದಾಸ. ಹಾಗೆಯೇ ನನ್ನನ್ನು ದಾಸಿಯೇನ, ನಿನ್ನ ದಾಸ ಅಂತ ಸ್ವೀಕಾರ ಮಾಡು ಸ್ವಾಮಿ. ಅಂದರೆ ದಾಸ ಅಂತ ಸ್ವೀಕಾರ ಮಾಡಿದ್ರಿಂದ ಏನಾಯಿತು? ಅದೇ ಹಿಂದೆ ನಾವು ನೋಡಿದ್ದು, ದೇವರು ಅವನಿಗೆ ಹೇಳ್ತಾನೆ ಇದನ್ನು ಮಾಡು, ಅದನ್ನು ಮಾಡು ಅಂತ. ಅಂದರೆ ತನ್ನ ಕರ್ಮವನ್ನು, ತನ್ನ ಸೇವೆಯನ್ನು, ಆ ರೀತಿ ನಿನ್ನ ಸೇವೆಯನ್ನು ಸದಾ ಮಾಡಿಕೊಂಡು ನಾನಿರ್ತೇನೆ. ಹೀಗೆ ಭಕ್ತನಾದವನು ಬಯಸುವಂತಹ ಭಗವಂತನ ದಾಸ್ಯವನ್ನು, ಸೇವಕತನವನ್ನು, ಅದನ್ನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಭಕ್ತನಾದವನಿಗೆ ಬಹಳ ಮುಖ್ಯವಾಗಬೇಕಾದದ್ದು. ಅಲ್ಲ, ಸೇವಕನಾಗಿ ಯಾಕೆ ಕೇಳಬೇಕು? ಸ್ವಾಮಿ ನನ್ನನ್ನು ದೊಡ್ಡ ರಾಜನನ್ನಾಗಿ ಮಾಡಿಬಿಡು ಅಂತ ಹೇಳ್ಬೋದಲ್ವ? ಅದು ಬಿಟ್ಟು ನನ್ನನ್ನು ಸೇವಕನಾಗಿಡು ಅಂತ ಯಾಕೆ ಹೇಳ್ತಾ ಇದ್ದಾನೆಂದರೆ, ಯಾರೇ ರಾಜ ಆದರೂ ಕೂಡ ಅವನು ದೇವರ ಸೇವಕನೇ. ಯಾಕಂದರೆ ದೇವರ ಮುಂದೆ ತಲೆ ಎತ್ತಿ ನಿಲ್ಲುವವರು ಯಾರೂ ಇಲ್ಲ. ತಲೆ ಎತ್ತಿ ನಿಂತವರು ಉಳಿದದ್ದು ಇಲ್ಲ. ಯಾರು? ಎಲ್ಲರೂ ತಲೆಬಾಗುವವರೇ ಭಗವಂತನ ಮುಂದೆ. ಅದಕ್ಕೋಸ್ಕರ ಅಂತಹ ಭಗವಂತನ ದಾಸನಾಗಿ ಬದುಕುವುದೇ ಜೀವನದಲ್ಲಿ ಶ್ರೇಷ್ಠವಾದದ್ದು. ಹನುಮಂತ ಇವತ್ತು ಕೂಡ ಎಲ್ಲರಿಂದಲೂ ಪೂಜನೀಯನಾಗಿದ್ದಾನೆ. ಕೇಳಿದವರಿಗೆ ಕೇಳಿದ್ದನ್ನು ಕೊಡ್ತಾ ಇದ್ದಾನೆ. ಯಾಕಂತ ಹೇಳಿದರೆ ರಾಮನ ದೂತನಾಗಿ, ರಾಮನ ದಾಸನಾಗಿ. ಅದಕ್ಕೋಸ್ಕರ ಅಂತಹ ದಾಸ್ಯವನ್ನು ನನಗೆ ಕೊಡು ಸ್ವಾಮಿ ಅಂತ ಆ ಭಗವಂತನ ಬಳಿ ಪ್ರಾರ್ಥಿಸುವಂತಹ ಅತ್ಯಂತ ಸುಂದರವಾದ ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸವನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.